ವೆಲ್ಕಮ್ ಬ್ಯಾಕ್ ಟು ಸಂಜಯ್ ಬ್ಲಾಗ್. ಯಾರು ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ಏನ್ ವಿಷಯ, ಏನ್ ಸಮಾಚಾರ ಅನ್ನೋದಾದ್ರೆ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದ್ದಂತ ಕಮೆಂಟ್ಗೆ ನಾನ್ ಕೊಡುವ ಒಂದು ಉತ್ತರ. ಇದು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅನ್ನೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ವಿಚಾರವಾಗಿ ನನ್ಗೆ ಬಂದಂತ ಕಮೆಂಟ್ ಏನಂದ್ರೆ, ನನಗೆ ಮತ್ತೆ ನನ್ನ ಭಕ್ತಿ ಅಂದ್ರೆ ರಾಯರ ಭಕ್ತಿ ಮೇಲೆ ಬಂದಿರುವ ದೊಡ್ಡದಾದಂತ ಕಮೆಂಟ್. ನಾನು ರಾಯರ್ನ ಸತ್ಯವಾಗ್ಲೂ ಹಾಡು ಮಾಡಿ ಹೇಳ್ತೀನಿ. ಹೆಂಗ್ ಹೇಳಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಹೊರತು ಈ ಜನಕ್ಕೆ ನಾನು ಏನಂತ ಪ್ರೂಫ್ ಮಾಡ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಪ್ರೂಫ್ ಅನ್ನೋದು ಏನಂತ ನಂಗೆ ಇನ್ನೂ ಇದು ತನಕ ಅರ್ಥನೇ ಆಗ್ತಾ ಇಲ್ಲ. ಆದ್ರೂ ನಾನು ಪ್ರೂಫ್ ಮಾಡ್ಬೇಕು ಅನ್ಕೊಂಡೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಬ್ಬ ಅನ್ನೋದ್ಕಿಂತ ಒಬ್ಬ ವ್ಯಕ್ತಿ ನನಗೆ ಹಾಕಿದಂತ ಕಮೆಂಟ್ ಏನಂದ್ರೆ, ನೀನು ರಾಯರ ಭಕ್ತನಲ್ವಾ, ನಾನು ರಾಯರ ಭಕ್ತ, ನೀನ್ ಮಾಡೋ ಅಷ್ಟು ಪೂಜೆ ನಾನು ಮಾಡ್ತೀನಿ, ಆಯ್ತಾ? ಅವ್ರು ಹಾಕಿದಂತ ಕಮೆಂಟ್ ನೋಡಿ ಹೆಂಗೈತೆ. ನೀವು ಹಾಕಿದಷ್ಟೇ ಪೂಜೆ ನಾನು ಹಾಕ್ತೀನಿ, ನೀವು ಮಾಡಿದಷ್ಟೇ ಪೂಜೆ ನಾನು ಮಾಡ್ತೀನಿ. ಆದ್ರೆ ನಿಮಗ್ ಕೊಡೋ ವರ ನಮ್ಗೆ ಯಾಕೆ ಕೊಡಲ್ಲ ಅನ್ನೋ ಒಂದು ಕಮೆಂಟ್ಗೆ ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಏನನ್ನೋದಾದ್ರೆ, ನೀವು ಮಾಡಿದಂತ ಒಂದು ಪೂಜೆ ಸೇವೆ ಪ್ರತಿಯೊಂದು ಲೆಕ್ಕಕ್ಕಿರಲ್ಲ. ಆದ್ರೆ ನಾನ್ ಮಾಡಿರೋ ಒಂದು ಪೂಜೆ ಸೇವೆ ಪ್ರತಿಯೊಬ್ಬರಿಗೂ ಲೆಕ್ಕಕ್ಕಿರುತ್ತೆ. ಯಾಕಂದ್ರೆ ಇದೇ ರಾಯರ ಫೋಟೋ ಹತ್ರ ಏನ್ ನೋಡ್ತಾ ಇದ್ದಿಲ್ಲ, ಇದೇ ರಾಯರು. ಈ ರಾಯರ್ನ ನಾನು ತುಂಬಾ ಅಂದ್ರೆ ತುಂಬಾ ಹೋಲಿಸ್ಕೊಳಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಬಿದ್ದಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಹತ್ತಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಪ್ರಯತ್ನನು ಪಟ್ಟಿದ್ದೀನಿ. ಈ ರಾಯರ್ ನನಗೆ ಬರೋದ್ಕಿಂತ ಮುಂಚೆ ನನ್ಗೆ ಇನ್ನೊಬ್ರು ರಾಯರಿದ್ರು, ಸೇಮು ಆದ್ರೆ ಸ್ವಲ್ಪ ಡಿಫ್ರೆಂಟ್. ಯಾರ ರಾಯರಂದ್ರೆ, ನಾನು ಮೊದ್ಲು ಮಾಡ್ತಾ ಇರೋ ಪೂಜೆ ಫೋಟೋಗೆ ಇದೇ ರಾಯರು. ಏನೇ ಒಂದು ಪೂಜೆ ಮಾಡಿದ್ರು ನಾನು ಫಸ್ಟ್ ಅಲ್ಲಿರೋ ರಾಯರಿಗೆ ನಾನು ಫಸ್ಟ್ ಪೂಜೆ ಮಾಡ್ಬಿಟ್ಟು ಇಲ್ಲಿರೋ ರಾಯರಿಗೆ ನಾನು ಪೂಜೆ ಮಾಡ್ತೀನಿ. ಇಬ್ರು ಒಂದೇ. ಏನ್ ಡಿಫ್ರೆನ್ಸ್ ಅಂತೀರಾ? ಅದು ನನ್ಗೆ ಸುಮಾರು ವರ್ಷದಿಂದ ಅಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ಪೂಜೆ ಒಂದ್ 7-8 ವರ್ಷ ಆಗೈತೆ. ಇಲ್ಲ 7-8 ವರ್ಷದ ಮೇಲೆ ಆಗಿದೆ ಪೂಜೆ. ಅವಾಗಿಂದನೂ ಅಷ್ಟೇ ಅದ್ರೊಳಗೆ ನನಗೆ ಕೊಟ್ಟಿದ್ದಂತ ಪವರು ಅದೇ ತರ ಪವರ್ ಡಬಲ್ ಆಗಿ ನನಗೆ ಈ ರಾಯರ ಫೋಟೋದಲ್ಲಿ ನನಗಿದೆ. ಇದು ನಾನು ಸತ್ಯ ಹೇಳ್ತಾ ಇದ್ದೀನಿ, ಸುಳ್ಳಂತೂ ಹೇಳ್ತಾ ಇಲ್ಲ. ನಮ್ಮ ಮನೆಗೆ ಯಾರೇ ಬಂದು ಹೂವ ಪ್ರಸಾದ ಕೇಳೋದೇ ಆಗಿರ್ಬೋದು, ಮತ್ತೆ ಹಿಂಗೆ ಹೆಚ್ಚು ಕಡಿಮೆ ಗುರುವಾರದೇನೋ ಅಚಾನಕವಾಗಿ ಬರೋದೇ ಆಗಿರ್ಬೋದು, ಯಾರು ರಾಯರ ಮುಂದೆ ನಿಂತ್ಕೊಂಡು ನಮ್ಮ ಮನೆಗೆ ಏನೇ ಒಂದು ವಿಷಯ ಕೇಳಿದ್ರು ರಾಯರ ಫೇಸ್, ಮತ್ತೆ ರಾಯರ ಕೈ, ರಾಯರ ಕಣ್ಣು, ಮತ್ತೆ ರಾಯರ ಹುಬ್ಬು ಅವ್ರನ್ನ ಮಾತಾಡ್ಸುತ್ತೆ. ಮತ್ತೆ ನಾವ್ ಹೇಗ್ ವಾಕ್ ಮಾಡ್ತಾ ಇರ್ತೀವೋ ಅದೇ ತರನೇ ರಾಯರು ನಮ್ಮನ್ನ ನೋಡ್ತಾ ಇರ್ತಾರೆ. ಈಗ ನೀವು ಕಣ್ಣಾಗ ನೋಡಿ, ಕ್ಯಾಮ್ರಾ ಕಾಣ್ತಾ ಸ್ವಲ್ಪ ಡೌಟ್ ಅನ್ಸುತ್ತೆ. ಈಗ ರಾಯರು, ಈಗ ನೀವು ಅನ್ಕೊಂತ ಇದ್ದೀರಾ ರಾಯರು ನಮ್ಮ ನೋಡ್ತಾ ಇರೋ ಅಂತಲ್ವಾ. ಈಗ ನಾನು ನಿಜ ತೋರಿಸ್ತೀನಿ ನೋಡಿ. ಈ ವಿಡಿಯೋನ ನೀವು ಅಷ್ಟು ನನ್ ವಿಡಿಯೋದಲ್ಲಿ ಕ್ಯಾಮ್ರಾ ಕ್ಲಿಯರಿಟಿ ಬಂದಾಯ್ತು ಇಲ್ವೋ ಗೊತ್ತಿಲ್ಲ. ರಾಯರ್ನ ಫೇಸ್ ನನಗೆ ಕಂಡುಹಿಡಿಯಕ್ಕಾಗಲ್ಲ. ಅದ್ರದ್ದು ಯಾರೇ ಅನುಭವ ಬೇಕು ಅಂತ ಅಂದ್ರೆ, ಅದು ಯಾರ ರಾಯರ್ನ ತುಂಬಾ ವರ್ಷಗಳಿಂದ ತುಂಬಾ ಇದ್ರಿಂದಾನೇ ಬಂದಿರ್ತಾರೋ ಅಂತವ್ರು ಮಾತ್ರ ಅದು ಅನುಭವ ಗೊತ್ತಾಗೋದು. ಮತ್ತೆ ನಂಬ್ತಿರೋ ಇಲ್ವೋ, ರಾಯರ ಹತ್ರ ಏನೇ ಒಂದು ವಿಚಾರವಾಗಿ ಕೇಳ್ಕೊಂಡ್ರು ರಾಯರ್ ನನಗೆ ನಡೆಸ್ಕೊಡ್ತಾರೆ. ಮತ್ತೆ ಯಾವ ತರ ನಡೆಸ್ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಇವಾಗ ರಾಯರ ಮುಂದೆ ನಿಂತಿಲ್ಲ ಅನ್ಕೊಳ್ಳಿ, ನಿಂತಿದ್ದೀನಿ ಅಂದ್ರೆ ಅಚಾನಕವಾಗಿ ನಾನು ದೂರ ಎಲ್ಲಾರು ಇದ್ದಾಗ ನಾನ್ ರಾಯರ ಮುಂದೆ ನಿಂತಿರಕ್ ಆಗಲ್ಲ. ಅವಾಗ ನಾನು ಯಾತ್ರ ಕೈಯಲ್ಲಿ ಯಾವೊಂದು ಇದು ಇಲ್ಲ, ಮನಸ್ಸಲ್ಲಿ ಒಂದು ಭಕ್ತಿಯನ್ನ ಇದ್ದಿದ್ದಕ್ಕೂ ರಾಯರ್ ನನ್ ಜೊತೆ ಅವರೇ. ಯಾವಾಗ ನಾನು ರಾಯರ ಹತ್ರ ಪೂಜೆ ಮಾಡೋದಾಗ್ಲಿ ನಾನು ಕೇಳ್ಕೊಳ್ಳೋದು ನಾನಿದೆ. ನನ್ಗೆ ಬಲಗೈಯಾಗಿ ಇಲ್ಲ ಅಂದ್ರೆ ನನ್ನ ಬೆನ್ನೆಲುವಾಗಿ ನನಗೆ ನಿಂತ್ಕೊಂಡು ನನ್ನ ಮುಂದೆ ಏನ್ ಬೇಕು ನನಗೆ ನಿನ್ ದಾರಿ ತೋರ್ಸ್ಕೊಡಪ್ಪ ರಾಯರೇ ಅಂತ ಕೇಳಿದೀನಿ. ನಾನು ನಿಮ್ಗೆ ರಿಯಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಕೆಲವು ದಿವಸಗಳ ಹಿಂದೆ ಒಬ್ರು ಅನಾಥ ಮಕ್ಳು ಅಂದ್ರೆ ಭಿಕ್ಷುಕರು ಅಂತ ಕಲಿಯಕ್ಕೆ ಇಷ್ಟ ಇಲ್ಲ, ಆದ್ರೂ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದೀನಿ. ಅವ್ರು ಬಂದು ನನಗೆ ಊಟ ಬೇಕು ಅಂತ ಕೇಳಿದ್ರು. ನೀವು ನಂಬ್ತಿರೋ ನನ್ನ ಹತ್ರ ₹1 ಇರ್ಲಿಲ್ಲ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಅಂದ್ರೆ ನನ್ನ ಹತ್ರ ₹1 ಇರ್ಲಿಲ್ಲ. ಏನೋ ಎತ್ತೋ ಅಂತ ಗೊತ್ತಿದ್ದೀರಾ, ಯಾರಿಗೋ ಒಬ್ರಿಗೆ ಅಮೌಂಟ್ ಕೊಡೋದಿತ್ತು. ಆ ಅಮೌಂಟ್ ನಾನು ಹೆಂಗ್ ಬಳಸ್ಕೊಂತೀನಿ, ಏನ್ ಮಾಡ್ತೀನಿ, ಮುಂದಕ್ಕೆ ಹೆಂಗೆ ನಾನು ಅದನ್ನ ರಿಟರ್ನ್ ಕೊಡ್ಲಿ ಅವ್ರಿಗೆ ಅಮೌಂಟ್ ನ ಅನ್ನೋದು ನನಗೆ ಯೋಚನೆ ಆಗಿತ್ತು.
ಏನಾಗಲ್ಲ ಅಂದ್ರೆ ಅವ್ರ ಊಟ ಕೇಳಿದ್ರು ನಾನು ಅವ್ರಿಗೆ ಒಬ್ರು ಊಟ ಕೊಡ್ಸೋ ಜಾಗದಲ್ಲಿ ಅಲ್ಲಿದ್ದಂತ ಒಬ್ರು ಇಬ್ರು ಹೆಂಗಸ್ರು 3 ಜನ ಮಕ್ಳು ಒಬ್ಬ ಗಂಡಸ್ರೇನೋ ಅಲ್ಲಿ ಓಡಾಡ್ತಾ ಇರ್ತಾರೆ ಅಲ್ವಾ, ಮಾಮೂಲಿ ಗೊತ್ತಿರ್ತಿಂಗಲ್ಲ ಎಲ್ಲೆಲ್ಲಿ ಇರ್ತಾರೆ ಏನೇನು ಅಂತ. ಅದೇ ತರ ಆ ಬಸ್ ಸ್ಟಾಪ್ ಹತ್ರನೇ ನನ್ನ ಆಸ್ಪತ್ರೆ ಹೋಗ್ಬೇಕಾಗಿತ್ತು. ಅಲ್ಲಿ ಹಣ ಊಟ ಬೇಕು, ಊಟ ಕೊಡ್ಸಿ, ನನ್ ತುಂಬಾ ಹೊಟ್ಟೆ ಸಿಕ್ಕೈತೆ ಅಂತ ಅಂದಾಗ ನನ್ಗೆ ಇದಿದ್ದೇ ಒಂದೇ ಆಪ್ಷನ್ಸ್. ಒಂದು, ನನ್ನ ಹತ್ರ ಇದ್ದಿದ್ದು ಬೇರೆಯವ್ರ ಕೊಡ್ಬೇಕಾಗಿರೋ ದುಡ್ಡು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋದು. ನನ್ಗೆ ಇಲ್ಲ ಅಂತ ಹೇಳಕ್ ಬರ್ತಾ ಇಲ್ಲ ಬಾಯಿ. ನಾನು ಅವ್ರಿಗೆ ದುಡ್ಡು ಯಾವಾಗ ಕೊಡ್ಬೇಕಾಗಿತ್ತು, ಸಾಯಂಕಾಲ ನಾನು ಅಮೌಂಟ್ ಅವ್ರ ಕೈ ಕೊಡ್ಬೇಕಾಗಿತ್ತು. ಏನ್ ಮಾಡ್ಲಿ ಏನು ಅಂತಾನೆ ಸರಿ ಅಂದ್ಬಿಟ್ಟು ಬೇರೆಯವ್ರು ಕೊಡ್ಬೇಕಾಗಿರೋ ದುಡ್ಡನ್ನ ಮನ್ಸು ಬಿಸ್ಬಿಟ್ಟು 1,000 ಅಮೌಂಟ್ ಎತ್ಕೊಂಡು ಕೊಟ್ಟೆ. ರಾಯನ್ನ ಕೊಟ್ಬೇಕಾದ್ರೆ ದುಡ್ಡನ್ನ ಕೊಟ್ಟೆಲ್ಲ ಆಯ್ತು. ಅವ್ರ ಕೈಗೆ ಊಟ ಕೊಡ್ಬೇಕಾದ್ರೆ, ರಾಯರೇ ಹಿಂಗೆ ಬಳಸ್ಕೊಂಡ್ಬಿಟ್ಟಿದೀನಿ, ನನ್ಗೆ ಏನ್ ಮಾಡ್ತೀವಿ ಏನ್ ಬಿಡ್ತಿರೋ ಗೊತ್ತಿಲ್ಲ, ನನಗೆ ಸಾಯಂಕಾಲದವಸ ನನ್ಗೆ ಏನಾದ್ರು ಒಂದು ರೂಪದಲ್ಲಿ ನನ್ಗೆ ದುಡ್ಡು ಅರೇಂಜ್ ಮಾಡ್ಕೊಡಿ ಅಂತ ನಾನು ರಾಯರನ್ನ ಕೇಳಿದ್ದೆ. ಅದೇ ತರಾನೇ ಅಂದ್ರೆ ನನ್ ಕಷ್ಟ ನನಗೆ ರಾಯರ್ ಗೊತ್ತಿತ್ತು. ನನ್ ಕಷ್ಟ ಏನಂತ ನಾನು ರಾಯರ್ ಹತ್ರ ಹೇಳ್ಕೊಂತೀನಿ. ಅಂದ್ರೆ 4 ಗೋಡೆ ಮಧ್ಯದಲ್ಲೇ ನನ್ಗೆ ರೂಮಲ್ಲಿ ಹಾಕೊಳ್ಳಿ ರಾಯರ್ ಹತ್ರ. ನನ್ ಮಧ್ಯರಾತ್ರಿ ಎದ್ದಿ ಏನಾದ್ರು ಹೇಳ್ಬೇಕಾ ರಾಯರ್ಗೆ ಹೇಳ್ತೀನಿ. ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಸಪೋರ್ಟ್ ಕೊಡ್ತಾರೆ. ಅದೇ ನನಗೊಂಥರ ಗೆಲುವು ಇದ್ದಂಗೆ. ಅದೇ ತರನೇ ನಾನು ರಾಯರ್ನ ನಿಂತಿದ್ದ ಜಾಗದಲ್ಲೇ ಕರ್ದೆ, ರಾಯರೇ ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಗೊತ್ತಿಲ್ಲಪ್ಪ, ನನಗೆ ನಿನ್ ದಾರಿ ತೋರ್ಸು, ಸಾಯಂಕಾಲದಷ್ಟು ಅವ್ರಿಗೆ ದುಡ್ಡು ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ. ನಂಬ್ತೀರ ಇಲ್ವೋ, ನಾನು ಕೊಟ್ಟಂತ ಒಬ್ರು ವ್ಯಕ್ತಿಗೆ ಸಾಲ ರಿಟರ್ನ್ ಹಾಕಿದ್ರು. ಅದ್ವಾಗ ನಾನು ಅನ್ಕೊಂಡೆ, ಕೇಳ್ಕೊಂಡು ಎಷ್ಟೊತ್ತಾಗಿರ್ಲಿಲ್ಲ, ಬರೀ 2 ಗಂಟೆಗಳಾಗಿತ್ತು. 2 ಗಂಟೆಲಿ ನನ್ಗೆ ಆ ಸಾಲ ವಾಪಸ್ ಬಂತು. ಅದೇ ಅಮೌಂಟ್ ನ 1,000 ರೂಪಾಯಿ ತೆಗೆದ್ಬಿಟ್ಟು ಅದಕ್ಕೆ ಆಡ್ ಮಾಡಿ ಸಾಯಂಕಾಲ ಅವ್ರಿಗೆ ಅಮೌಂಟ್ ರಿಟರ್ನ್ ಕೊಟ್ಟೆ. ನಂಬಿಕೆ ಅನ್ನೋದನ್ನ ಒಂದೇ ಮನಸ್ಸಲ್ಲಿ ಇರ್ಬೇಕು. ಯಾರು ರಾಯರ್ನ ನಂಬಿ ಅವ್ರ ಪೂಜೆ ಅವ್ರ ಸೇವೆ ಯಾರು ಮಾಡ್ತಾರೋ ರಾಯರ್ ಖಂಡಿತವಾಗ್ಲೂ ಅವ್ರ ಜೊತೆ ಇರ್ತಾರೆ. ನೀವ್ ಪೂಜೆ ಮಾಡೋದ್ ಲೆಕ್ಕಕ್ಕಿರಲ್ಲ, ನಾನ್ ಪೂಜೆ ಮಾಡೋದ್ ಲೆಕ್ಕಕ್ಕಿರಲ್ಲ. ನಾವೆಷ್ಟೇ ರಾಯರ್ಗೆ ಆರಂಭದ ಹೂವ ಸೇವೆಗಳನ್ನ ಮಾಡ್ಬೋದು, ಆದ್ರೆ ರಾಯರ್ ನಮ್ಗೆ ಉಳಿಯೋದೆ ಒಂದೇ ಒಂದು ಭಕ್ತಿಯಿಂದ. ರಾಯರನ್ನ ಒಬ್ರನ್ನ ಹೊಲ್ಸ್ಕೊಂಡ್ರೆ ಕೋಟಿ ಕೋಟಿ ದೇವತೆಗಳನ್ನ ಹೊಲ್ಸ್ಕೋಬಹುದು ಅನ್ನಷ್ಟೇ ನನ್ ವಿಷಯಗಳು ಗೊತ್ತಾಗೈತೆ. ಅದೇ ತರ ನೀವು ರಾಯರ ನಂಬಿದ್ದೀರಾ, ನಂಬಿ ಬೇಡಲ್ಲ. ರಾಯರ್ ಮೇಲೆ ನಂಬಿಕೆ ಇಟ್ಕೊಳ್ಳಿ, ರಾಯರ್ ಖಂಡಿತ ಕೈ ಬಿಡಲ್ಲ. ಇದೇ ತರ ವಿಡಿಯೋಗಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಇತ್ತು ಅಂದ್ರೆ